ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬಂದಿರುವಂಥ ಪ್ಲೇಸ್ ದರಿಯಾ ದೌಲತ್ ಅಂತಂದರೆ ಬೇಸಿಗೆ ಅರಮನೆ, ಟಿಪ್ಪು ಅವರ ಬೇಸಿಗೆ ಅರಮನೆಗೆ ಬಂದಿದ್ದೇವೆ. ದರಿಯಾ ದೌಲತ್ ಬಾಗ್ ಇದು ಶ್ರೀರಂಗಪಟ್ಟಣದ ಐತಿಹಾಸಿಕ ಸ್ಥಳ ಹಾಗೂ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಎಂದು ಹೆಸರುವಾಸಿಯಾಗಿದೆ. ಈ ಒಂದು ಬೇಸಿಗೆ ಅರಮನೆ ಅನ್ನೋದೇನಿದೆ ಇದನ್ನ 1782ರಿಂದ 1799ವರೆಗೆ ಮೈಸೂರು ರಾಜ್ಯವನ್ನು ಆಳಿದ ಟಿಪ್ಪು ಸುಲ್ತಾನ್ ನಿರ್ಮಿಸಿದನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು 1778ರಲ್ಲಿ ಹೈದರಾಲಿ ಇದನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಟಿಪ್ಪು ಸುಲ್ತಾನರ ತಂದೆ ಏನಿರ್ತಾರೆ ಅವರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು 1784ರಲ್ಲಿ ಟಿಪ್ಪು ಸುಲ್ತಾನ್ ಅವರು ಕಟ್ಟಿ ಮುಗಿಸ್ತಾರೆ ಈ ಒಂದು ಬೇಸಿಗೆ ಅರಮನೆಯನ್ನು. ಮತ್ತು ಇತರೆ ಮರಗಳಿಂದ ಯಾಕೆ ಮಾಡಿದ್ದಾರೆ, ಯಾಕಪ್ಪ ಅಂತಂದರೆ ಅದಕ್ಕೋಸ್ಕರ ಇದು ಫುಲ್ಲು ತಂಪಾಗಿರುವಂಥದ್ದು. ಇದ್ರ ಒಳಗಡೆ ಹೋದರೆ ಸೆಕೆನೇ ಆಗಲ್ವಂತೆ, ಹಾಗಾಗಿ ಇದನ್ನು ಬೇಸಿಗೆ ಅರಮನೆ ಅಂತ ಕರೀತಾರೆ. ಇದು ಸುತ್ತ ನೋಡ್ತಿರ್ಬೋದು ನಾವು ಫುಲ್ಲು ಮರ ಗಿಡಗಳು, ಇದ್ರ ವಾತಾವರಣ ನೋಡ್ತಾ ಇದ್ರೇ ಗಾಳಿ ಬೀಸುತ್ತೆ. ಇದನ್ನು ಅಷ್ಟೊಂದು ಇದ್ರೊಳಗಡೆ ಎಂಟ್ರಿ ಕೊಟ್ರೇ ಸೆಕೆ ಹಿಡಿಯಲ್ಲ, ಅಷ್ಟು ತಂಪಾಗಿರುವಂಥ ಪ್ರದೇಶ. ಅದಕ್ಕೆ ಅನಿಸುತ್ತೆ ಇದನ್ನು ಬೇಸಿಗೆ ಅರಮನೆ ಅಂತ ಕರೆಯೋದು. ಇದ್ರೊಳಗಡೆ ಏನಪ್ಪ ಇದೆ ಅಂತಂದರೆ ಈ ಟಿಪ್ಪು ಸುಲ್ತಾನ್ ಅವರು ಏನು ಯುದ್ಧವನ್ನು ಮಾಡ್ತಿದ್ರು, ಮದ್ದು ಗುಂಡುಗಳು ಮತ್ತು ಗನ್ಗಳು ಮತ್ತು ಖಡ್ಗಗಳು, ಹಾಗೆ ಸಂಬಂಧಪಟ್ಟಂಗೆ ಏನೇನು ಕಾಯಿನ್ಸ್ಗಳಿದೆ ಮತ್ತು ಅವರ ಮಕ್ಕಳುಗಳ ಫೋಟೋಗಳು ಸಿಗದೇ ಇರೋದ್ರಿಂದ ಅಲ್ಲಿ ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ಇಲ್ಲಿ ತಂದು ಇರಿಸಿರುವಂಥದ್ದು. ಆ ಒಂದು ಚಿತ್ರಣ ಹೇಗಿದೆ, ಒಳಗಡೆ ಯಾವ ರೀತಿ ಇದೆ ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಒಳಗಡೆ ಹೋಗೋಣ, ಒಳಗಡೆ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ದರಿಯಾ ದೌಲತ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಒಂದು ಸ್ತಬ್ಧ ಚಿತ್ರಗಳನ್ನು ನೋಡ್ಬೋದಾಗುತ್ತೆ. ಎಲ್ಲ ಗೋಡೆಗಳ ಮೇಲೆ ಚಿತ್ರಗಳನ್ನು ಬರೆದಿರ್ತಾರೆ. ಏನು ಚಿತ್ರಗಳು ಅಂತಂದರೆ ಯುದ್ಧ ಮಾಡುವಂಥ ಸಮಯದಲ್ಲಿ ಯಾವ ರೀತಿ ಅವರು ಆನೆಗಳೇ ಆಗಿರ್ಬೋದು, ಕುದುರೆಗಳೇ ಆಗಿರ್ಬೋದು ಯಾವ ರೀತಿ ಚಲಿಸ್ತವೆ ಅನ್ನೋದ್ರ ಬಗ್ಗೆ ಸ್ತಬ್ಧ ಚಿತ್ರಗಳನ್ನು ಇಲ್ಲಿ ಬಿಡಿಸಿರ್ತಾರೆ. ಇವಾಗ ನೀವು ಏನೇನು ಗೋಡೆ ಮೇಲೆ ನೋಡ್ತಾ ಇದ್ದೀರೋ ಈ ಒಂದು ಚಿತ್ರ ಬಂದು ಈಗ ರಾಜರು ಟಿಪ್ಪು ಸುಲ್ತಾನ್ ಅವರು ಮತ್ತು ಆಗಿನ ರಾಜರುಗಳು ಏನಿರ್ತಾರೆ ಅರಮನೆಯಲ್ಲಿ ಯಾವ ರೀತಿ ಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಿದ್ರು, ಯುದ್ಧದ ಸಮಯದಲ್ಲಿ ಯಾವ ರೀತಿ ಒಂದು ಚರ್ಚೆಗಳನ್ನು ಮಾಡ್ತಿದ್ರು ಅದನ್ನು ಇಲ್ಲಿ ರಚಿಸಿರುವಂಥದ್ದು. ಫೋಟೋಗಳು ಸಿಗದಿರೋ ಕಾರಣ ಆ ಒಂದು ಯಾವ ರೀತಿ ಸನ್ನಿವೇಶವನ್ನು ಒಂದು ಸ್ತಬ್ಧ ಚಿತ್ರವಾಗಿ ಈ ಗೋಡೆಗಳ ಮೇಲೆಲ್ಲ ಬಿಡಿಸಿರುವಂಥದ್ದು. ಹಾಗೆ ಇಲ್ಲಿ ನೋಡ್ತಿರುವಂಥ ದೃಶ್ಯ ಏನಿದೆ ಅದು ಬಂದು ಹಾಲಿದು. ಆ ಹಾಲಲ್ಲಿ ನೋಡ್ತಿರ್ಬೋದು ನೀವು ಸೋಫಾ ಸೆಟ್ಗಳು ಮತ್ತು ಆಗಿನ ಕಾಲದ ಒಂದು ಸಿಂಹಾಸನಗಳು ಅಂತ ಏನಿತ್ತು ಆ ಕುರ್ಚಿ, ಚೇರ್ಗಳು, ಡೈನಿಂಗ್ ಟೇಬಲ್ಗಳು ಎಲ್ಲ ಇಲ್ಲಿ ನೋಡ್ಬೋದಾಗಿರುತ್ತೆ. ಈಗ ನೋಡ್ತಿದ್ದೀರಲ್ಲ ನೀವು, ಇದೆಲ್ಲ ಟಿಪ್ಪು ಸುಲ್ತಾನ್ ಅವರು ಯೂಸ್ ಮಾಡ್ತಿದ್ದಂಥ ಸೋಫಾ ಸೆಟ್ಗಳು ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ಲು, ಆರಾಮ್ ಚೇರು ಎಲ್ಲ ಇರುವಂಥದ್ದು. ಈ ಒಂದು ಚೇರ್ಗಳನ್ನು ಕವರ್ ಹಾಕಿ ಸುತ್ತಿದ್ದಾರೆ, ಯಾಕೆಂದರೆ ಹಾಳಾಗಬಾರ್ದಲ್ಲ, ಹಾಗಾಗಿ ಕವರ್ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡಿದ್ದಾರೆ, ಹಾಳಾಗಬಾರ್ದು ಅಂತೇಳಿ.
ಇಲ್ಲಿ ನೋಡ್ತಿರುವಂಥ ಚಿತ್ರ ಏನಿದೆ ಅದು ಶ್ರೀರಂಗಪಟ್ಟಣ ಮತ್ತು ಇಲ್ಲಿನ ವ್ಯಕ್ತಿಗಳು, ಯಾರ್ಯಾರು ಇಂಪಾರ್ಟೆಂಟ್ ವ್ಯಕ್ತಿಗಳು, ಮಕ್ಕಳುಗಳಿರ್ಬೋದು, ಫ್ಯಾಮಿಲಿಗಳಿರ್ಬೋದು, ಆ ಇಂಪಾರ್ಟೆಂಟ್ ವ್ಯಕ್ತಿಗಳ ಬಗ್ಗೆ ಮತ್ತು ಅಲ್ಲಿನ ಒಂದು ಕೋಟೆ ಏನಿರುತ್ತೆ, ಅಲ್ಲಿನ ಶ್ರೀರಂಗಪಟ್ಟಣದಲ್ಲಿ ಏನಿರುತ್ತೆ ಆ ಒಂದು ಚಿತ್ರಣವನ್ನು ಪೇಂಟಿಂಗ್ ಮೂಲಕ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ಚಿತ್ರದ ಮೂಲಕ ಇಲ್ಲಿ ಒಂದು ಫ್ರೇಮ್ಗಳನ್ನು ಮಾಡಿ ಹಾಕಿದ್ದಾರೆ. ಅವನು ಕೆಲವನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡ್ತಿರುವಂಥದ್ದೆಲ್ಲ ಈ ಟಿಪ್ಪು ಸುಲ್ತಾನ್ ಅವರು ಯುದ್ಧದ ಸಮಯದಲ್ಲಿ ಬಳಸ್ತಿದ್ದಂಥ ಖಡ್ಗಗಳು, ಕತ್ತಿಗಳು ಏನೇನು ಬಳಸ್ತಿದ್ರು ಆ ಒಂದು ದೃಶ್ಯವನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಆ ಒಂದು ಖಡ್ಗಗಳು ಎಲ್ಲ ಯಾವ ರೀತಿ ಇದ್ದೋ, ಅವರು ಯೂಸ್ ಮಾಡ್ತಿದ್ದಂಥ ಖಡ್ಗ ಯಾವ ರೀತಿ ಇತ್ತು ಯುದ್ಧದ ಸಮಯದಲ್ಲಿ ಅನ್ನೋದನ್ನ ನೋಡ್ಬೋದಾಗಿರುತ್ತೆ.
ಇಲ್ಲಿ ಇವಾಗ ನೋಡ್ತಿರುವಂಥದ್ದೆಲ್ಲ ನೀವು ಟಿಪ್ಪು ಸುಲ್ತಾನ್ ಅವರು ಬಳಸಿದಂಥ ಗನ್ಗಳು, ಆಗಿನ ಟಿಪ್ಪು ಸುಲ್ತಾನ್ ಯುದ್ಧಕ್ಕೆ ಬಳಸಿದಂಥ ಗನ್ಗಳೆಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು. ಪಿಸ್ತೂಲ್ಗಳು ಎಲ್ಲ ಇಲ್ಲಿ ಇರುವಂಥದ್ದು. ಇವಾಗ ಇಲ್ಲಿ ನೋಡ್ತಿರುವಂಥದ್ದೇನಿದೆ, ಇದು ಟಿಪ್ಪು ಸುಲ್ತಾನ್ ಅವರು ಬಳಸ್ತಿದ್ದಂಥ ಬಟ್ಟೆ. ಸುಮಾರು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ಅವರು.